ತುಮಕೂರು ಜಿಲ್ಲೆಯ ಶಿರಾನಗರದ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಮಂಜೇಗೌಡರವರು ಆಟೋ ಚಾಲಕರಿಗೆ ವಾಹನಗಳ ದಾಖಲೆ ಬಗ್ಗೆ ಅರಿವು ಮೂಡಿಸಿ ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಒಂದೂವರೆ ವರ್ಷ ಆಗಿದೆ. ನೀವು ಡಿಎಲ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನೆ ಬರೋದು ನಾನು ಫೈನ್ ಹಾಕ್ತೀನಿ ಅಷ್ಟೇ. ನಾನು ಇಲ್ಲಿ ಬರೀ ಈಗ ನನ್ನ ಕೆಲಸ ಮುಗಿದೋಯ್ತು. 1.5 ವರ್ಷ ಟೈಮ್ ಕೊಟ್ಟಾಗಿದೆ, ಮುಗಿದೋಯ್ತದು. ನೀವು ಡಿಎಲ್ ಮಾಡಿಸ್ಕೊಂಡ್ರೆ ರೋಡ್ ಬಂದಿದ್ರಿ ಫೈನ್ ಹಾಕ್ತೀವಿ, ಗಾಡಿ ಸೀಸ್ ಮಾಡ್ತೀನಿ ಅಷ್ಟೇ. ಒಂದು. ಎರಡನೇದಾಗಿ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳು ನಮ್ಮ ಕಲೆಕ್ಟ್ ಮಾಡಿ ನೀವು ಇನ್ನು 4 ದಿವಸ ಕೊಡಲಿಲ್ಲ ಅಂತಂದ್ರೆ ಕನ್ಸರ್ನ್ ಎಲ್ಲದಕ್ಕೂ ನಾವು ಫೈನ್ ಹಾಕ್ತೀವಿ. ಇವೇನಪ್ಪ ಇನ್ನೇನು ಬರೀ ಫೈನ್ ಮಾತಾಡೋದಷ್ಟೇ. ನೋಡಿ ಸಿದ್ದಪ್ಪರ, ಇನ್ನೇನು ಬರೀ ಫೈನ್, ಇನ್ನವೇನು ಮಾತಾಡೋಲ್ಲ, ಬರೀ ಫೈನ್. ಇನ್ನ ನೋಡಪ್ಪ, ನಾನು ಮಾತಾಡಿದ ಇಷ್ಟ ಆಗಿದ್ದೀನಿ. ಕೇಳ್ರಿ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಾನು ವೈರ್ಲೆಸ್ ಹೇಳಿ ಹೋಗಿ ಅಂತೇಳಿ ನನಗೂ ಸಾಕಾಗೋಗಿದೆ. ಗೊತ್ತಾಯ್ತೇನಪ್ಪ? ಅಲ್ಲಿ ನಿಲ್ಸ್ಬೇಡ್ರಪ್ಪ, ಇಲ್ಲಿ ನಿಲ್ಸ್ಬೇಡ್ರಪ್ಪ ಅಂತ ಕೂಗಾಡಿ ನನ್ನ ಗಂಟ್ಲು ಹೋಗಿದೆ. ಒಂದು ಹೇಳ್ತಿ ಕೇಳಿ, ನಾನು ಹೇಳೋದು ಇಷ್ಟ ಇಲ್ಲ. ಅವ್ರು ಮಾಡಿಲ್ಲ ಅಂತಂದ್ರೆ ನಾವು ಫೈನ್ ಹಾಕ್ತೀವಿ. ನಮಗೆ ಇನ್ಸ್ಟ್ರಕ್ಷನ್ಸ್ ಇರೋದು ಫೈನ್ ಹಾಕ್ಲಿಕ್ಕೆ, ನಾವು ಫೈನ್ ಹಾಕ್ತೀವಪ್ಪ. ಆಮೇಲೆ ನಾಳೆ ನಾವು ದುಡ್ಡಿಲ್ಲ ಸ್ವಾಮಿ, ನಾವು ಬಡವರು ಸ್ವಾಮಿ, ನಾವು ಹಂಗೆ ಸ್ವಾಮಿ, ಅದು ನಮ್ಗೆ ಗೊತ್ತಿರೋದು. ನಿಮ್ಮ ರಿಕ್ವೆಸ್ಟ್. ಒಂದು. ಎರಡನೇದಾಗಿ ವಿತೌಟ್ ಡಿಎಲ್ ಫೈನು, ವಿತೌಟ್ ಡಾಕ್ಯುಮೆಂಟ್ಸ್ ಫೈನು, ವಿತೌಟ್ ಯೂನಿಫಾರ್ಮ್ ಫೈನು, ಎಕ್ಸಸ್ ಪ್ಯಾಸೆಂಜರ್ ಫೈನು, ವಿತೌಟ್ FC ಫೈನು. ನಾಳೆಯಿಂದ ಏನಾದ್ರೂ ದಾಖಲಾತಿಗಳಾಗಲಿ, ನಾವು ಹೇಳಿರ್ತಕ್ಕಂಥ ಸೂಚನೆಗಳು ಪಾಲಿಸಿದ್ದಂಥ ಸಂದರ್ಭದಲ್ಲಿ ನಿಷ್ಠುರವಾಗಿ, ನಾನು ಒತ್ತಿ ಹೇಳ್ತಿದ್ದೀನಿ, ನಿಷ್ಠುರವಾಗಿ ನಾವು ಫೈನು ಚೀಟಿ ಹರಿತೀವಿ. ಅದು ಫೈನ್ ಚೀಟಿ ಕೊಡ್ತೀವಿ. ಯಾರು ನಿಮ್ಮ ಹತ್ರ ದುಡ್ಡಿಗೆ ಕೇಳಲ್ಲ. ಫೈನ್ ಚೀಟಿ ಇದೆ, ಆ ಫೈನ್ ಚೀಟಿ ಆ ರಸೀದಿ ಕೊಡಬೇಕು. ಒಂದು ಪಕ್ಷ ನೀವು ನಮಗೆ ಕೊಡಲಿಲ್ಲ ಅಂತ ಪಕ್ಷದಲ್ಲಿ, ದುಡ್ಡು ಫೈನು ಹಾಕಿ ದುಡ್ಡು ನೀವು ಪೇಮೆಂಟ್ ಮಾಡಲಿಲ್ಲ ಅಂತ ಪಕ್ಷದಲ್ಲಿ ನಾವು ಕೋರ್ಟಿಗೆ ನೋಟಿಸ್ ಕೊಡ್ತೀವಿ. ನೀವು ಕೋರ್ಟ್ಗೆ ಹೋಗಿ ದನ ಕಟ್ಕೊತೀವಿ. ಆಯ್ತಾ ಅಧ್ಯಕ್ಷರೇ?